ವ್ಯಕ್ತಿಯೊಬ್ಬನಿಗೆ ವಿಷಪೂರಿತ ಹಾವು ಕಚ್ಚಿ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಸಾವನ್ನಪ್ಪಿರುವ ಘಟನೆ ಚನ್ನಪೇಟೆ ರಸ್ತೆಯ ಅಂಬೇಡ್ಕರ್ ನಗರದಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನು ಅಂಬೇಡ್ಕರ್ ನಗರದ ನಿವಾಸಿ ಆನಂದ್ ಅಲಿಯಾಸ್ ಪಡಿಯಪ್ಪ ಮಲ್ಲಪ್ಪ ನಂದೊಡಗಿ ಎಂದು ಗುರುತಿಸಲಾಗಿದೆ. ಕಳೆದ ಶನಿವಾರ ರಾತ್ರಿ ವೇಳೆಗೆ ಮನೆಯ ಬಳಿ ಕುಳಿತಿದ್ದ ವ್ಯಕ್ತಿಗೆ ರಸಲ್ ವೈಪರ್ ಎಂಬ ಅಪಾಯಕಾರಿ ವಿಷಪೂರಿತ ಹಾವು ಕಚ್ಚಿದೆ. ಈ ವೇಳೆ ಹಾವಿನ ಸಮೇತ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ವೈದ್ಯರ ಪ್ರಯತ್ನದ ಬಳಿಕವೂ ಆರೋಗ್ಯದಲ್ಲಿ ಚೇತರಿಕೆ ಕಾಣದ ಹಿನ್ನೆಲೆಯಲ್ಲಿ ಆತ ಕಳೆದ 3-4 ದಿನಗಳ ಹಿಂದೆ ಅಸುನೀಗಿದ್ದಾನೆ. ಆದರೆ ಇಂತಹ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಗದಿರಲಿ ಎಂದು ಮೃತನ ತಾಯಿ ಹೇಳಿದ್ದು ಹೀಗೆ. ಮನೆಯಾಗ 2 ಹಾವು ಬಂದವ್ರಿ, ಒಳಗೆ ಬಂದವ್ರಿ, ಇಷ್ಟು ಉದ್ದ ಬಂದವ್ರಿ. ನಾನು ಹೊಡೆದೆ ಚೆಲ್ಲೇನ್ರಿ ಅವ್ನು 2 ಹಾವು. ಮತ್ತು ಈಗ ಒಂದು 8 ದಿನದ ಹಿಂದೆ ಇಲ್ಲ ಬಾಗಿಲು ತನಕ ಬಂದೈತೆ ರೀ, ಅದು ಒಂದು ಹೊಡಕ್ಕೆ ಚೆಲ್ಲೇನ್ರಿ. ಆಮೇಲೆ ಮತ್ತೆ ಒಂದು ಇವ್ನ ಕಟ್ಗಿನ ಅಲ್ಲಿ ಗಾಡಿಗೆ ಹಾಕಿದ್ದೀವಿ, ಅಲ್ಲಿ ಒಂದು ಬಂದಿತ್ತು ರೀ, ಅದನ್ನು ಹಿಡ್ಕೊಂಡು ಹೋದ್ರ. ಅದನ್ನು ಹಿಂಗೆ ಬರೀ ಹಾವು ಇಲ್ಲಿಂದ ಬರ್ತಾವ್ರಿ ಅವು. ಈ ಗಲೀಜು ಇದ್ದಿದ್ದಕ್ಕೆ ಇಲ್ಲಿಂದನೇ ಬರ್ತಾವ್ರಿ ಅವು. ಇಲ್ಲಿಂದನೇ ಭಾಳ ಬರ್ತಾವ್ರಿ ಹಾವು. ಜಗ್ ಅಂದ್ರೆ ಜಗ್ ರೀ ಹಾವು, ಮರಿ ಅಂತಿ ಜಗ್ಗದವ್ರಿ ಇಲ್ಲಿ. ಅದನ್ನು ನೀವು ನೋಡಿ ಸ್ವಚ್ಛ ಆಗಿದ್ರೆ ಅವು ಹುಳ ಉಪ್ಪಡಿ ಬರಂಗಿಲ್ಲ ರೀ. ಈಗ ಮೊನ್ನೆ ನೋಡ್ರಿ ನನ್ನ ಮಗ್ಗ ಹಂಗಾಗಿಬಿಡ್ತೆ. ಈಗ ಮಗನ ಅದ ರೀ ಹಾವು ಕಡ್ದ ನನ್ನ ಮಗ, ಅವು 42 ರೀ. ಮತ್ತು ಅವಾಗ ಹಿಂಗೆ ಹಾವು ಕಡ್ದ ನನ್ನ ಮಗನ ಹಿಂಗೆ ಕಳ್ಕೊಂಡೆ ನಾನು. ಈ ಪೂರ ಈಗ 4 ಇಲ್ಲಿಂದ ಹಿಡ್ಕೊಂಡು ಪೂರ ಹಾವ ಅದಾವ್ರಿ. ಅಂಗಡಿ ಇತ್ತು ರೀ ಅವಂದು. ಅವ್ನು ಹೆಂಡತಿ ಮಕ್ಕಳು ಇರ್ತಿದ್ರು, ಅವ್ರು ನೋಡ್ಕೊತಿದ್ರು. ನಂದು ನಾನು ನೋಡ್ಕೊತಿದ್ದೆ, ನನ್ನ ಮೊಮ್ಮಕ್ಕಳು ನಾನು. ಅವ ಬೇರೆನೇ ಇದ್ದ. ಏನು ಮಾಡ್ಬೇಕು ನೋಡ್ರಿಪ್ಪ, ಅವ್ನು ಸ್ವಚ್ಛ ಮಾಡಿದ್ರೆ ಸ್ವಚ್ಛ ಮಾಡಿದ್ರೆ ಎಲ್ಲ ಇದು ಆಕೈತೆ ರೀ. ಈಗ ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಮತ್ತು ಗಲೀಜ. ಮತ್ತು ಅವನ್ನ ನೋಡಿ ಕದ ತೆಗೆದು ತೆಗಿಯಂಗಿಲ್ಲ. ಕದ ತೆಗಿಯಕ್ಕೆ ನಮಗೆ ಹೆದರಿಕೆ ಯಪ್ಪ. ಯಾರಿಗೆ ಆದ್ರೆ ಹಿಂಗೆ ಮತ್ತೆ ಹೆಂಗೆ ರೀ ಅಂತ. ಯಾಕಂದ್ರೆ ಇವು ಮಕ್ಕಳು ಎಲ್ಲ ಸಣ್ಣ ಮಕ್ಕಳು ಇರ್ತಾವೆ, ಅಡ್ಡಾಡ್ತಾವೆ, ಆಟ ಆಡ್ತಿರ್ತಾವೆ. ಈ ಸಣ್ಣ ಮಕ್ಕಳಿಗೆ ಕಡ್ದ್ರೆ ಮತ್ತೆ ಹೆಂಗೆ ರೀಪ್ಪ, ಮಕ್ಳ ಜೀವನ ಹಾಳು. ಈಗ ನನ್ನ ಮಗನ ಜೀವನ ಹಾಳಾಯ್ತು. ಇದ್ರಂತಾಗಿ ಎಲ್ಲರಿಗೂ ಹಿಂಗೆ ಮಾಡ್ಕೊತ ಹೋದ್ರೆ ಹೆಂಗೆ ರೀಪ್ಪ, ಜೀವನ ಭಾಳ ಹಾಳಾಕೈತಿ ರೀಪ್ಪ. ಅದಕ್ಕೆ ಇದು ನೋಡಿ ಸ್ವಚ್ಛತೆ ಆದ್ರೆ ನಮಗೆ ಹೌದು, ನನ್ನ ಮಗನಿಗಾದ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಗದಿರಲಿ. ಕೂಡಲೇ ಇತ್ತ ಪಾಲಿಕೆ ಹಾಗೂ ಅರಣ್ಯ ಅಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಸ್ಥಳೀಯ ಆಗ್ರಹವಾದರೆ, ಇತ್ತ ಪಾಲಿಕೆಯ ಸದಸ್ಯೆ ಅಂಬೇಡ್ಕರ್ ನಿವಾಸಿಗಳ ಕುರಿತು ಏನಂದ್ರು ಕೇಳಿ. ಫಸ್ಟು ಅದು ಕಾರ್ಪೊರೇಷನ್ ಜಾಗ, ಆ ನಾಲಾನ ಏನಿದೆ ಅಲ್ಲ ಎಲ್ಲ ಜನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಸ್ಪೆಷಲ್ ಆಗಿ ನೀರು ಹೋಗಬೇಕಲ್ಲ, ಆ ನಾಲಾಗೆ ಹೋಗೋದು ಬಿಟ್ಟಿಲ್ಲ. ಆಮೇಲೆ ಆ ನಾಲಾಗೆ ಹತ್ತಿನೇ ದಂಡಿಗೆ ಹಚ್ಚಿನೇ ಅವ್ರು ಮನೆ ಕಟ್ಕೊಂಡಾರ. ಅದರಿಂದ ನಮ್ಗೆ ಅಲ್ಲಿ JCB ಇಟ್ಯಾಚಿ ಒಳಗೆ ಹೋಗೋಕ್ಕಾಗೋದಿಲ್ಲ. ಮತ್ತು ಅವ್ರು ಏನಂತಾರೆ, ಗಿಡ ಎಲ್ಲ ತೆಗಿಬೇಕು ಅಂತಾರೆ. ಈಗ ವಿಷಪೂರಿತ ಹಾವಿದೆ, ನೀವು ನೋಡಿದ್ದೀರ. ಅದರಿಂದ ಒಬ್ಬರು ಕಚ್ಚಿ ಸಾವನ್ನಪ್ಪಿದ್ದಾರೆ. ಮತ್ತು JCBದವ್ರು ಯಾರು ಹೋಗ್ತಾರೆ, ಅವರು ಲೇಬರ್ಗೂ ಇಳಿಸ್ಬೇಕಂತಾರೆ. ಅದು ಕಾನೂನು ಬಹಿರಂಗ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ನಾವು ಲೇಬರ್ಗೆ ಇಳಿಸಬಾರ್ದು ಅಂತೇಳಿ. ಅಂಥದ್ದಿದ್ದೂ ನಾವು ಕೆಲಸ ಮಾಡೋಕ್ಕೆಲ್ಲ ಆಗೋದಿಲ್ಲ. ಮತ್ತು ನಾವು ಏನೋ ಕೆಲಸ ಮಾಡಬೇಕಂದ್ರೂ ಅಲ್ಲಿ ಜನ ಸ್ಥಳೀಯರು ಸಪೋರ್ಟ್ ಕೊಡೋದಿಲ್ಲ. ಯಾವುದೋ ಒಂದು ಈಗ UGKL ಮಾಡಿಸಿದ್ದೀವಿ, ಅಲ್ಲಿ ಅವ್ರ ಹತ್ರನೂ ಜಗಳ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಚಂಬರ್ಲೇನ್ ಹಾಕ್ಸಿದ್ದೀವಿ, ಅವ್ರ ಹತ್ರನೂ ಕರೆಕ್ಟಾಗಿ ಕೆಲಸ ತೊಗೊಳಂಗಿಲ್ಲ. ಅಲ್ಲೇನು ಕೇಳ್ತಾರೆ, ಅನುದಾನ ಎಷ್ಟು ಬಂತು, 15 ಫೈನಾನ್ಸ್ ಎಲ್ಲೋಯ್ತು, TFC STFC ಎಲ್ಲೋಯ್ತು, ಇವನ್ನೆಲ್ಲ ಕೇಳ್ಕೊಂಡು ಕುಂದಿರ್ತಾರೆ. ಅದನ್ನೆಲ್ಲ ಅವ್ರು ಮಾಡಬಾರ್ದು. ಅದನ್ನು ಬೇಕಂದ್ರೆ ಅವರು ರೈಟ್ ಟು ಇನ್ಫಾರ್ಮೇಷನ್ಗೆ ಹಾಕಬೇಕು ನಾಗರಿಕರಿಗೆ. ಅದನ್ನೆಲ್ಲ ಅಲ್ಲಿ ಕೊಡ್ತಾರೆ. ಬಟ್ ನಾವು ಮಹಾನಗರ ಪಾಲಿಕೆಯಿಂದ ಏನು ಕೆಲಸಗಳನ್ನು ಕೊಡ್ತಾ ಇದ್ದೀವಿ, ಏನು ಕೆಲಸಗಳನ್ನು ಮಾಡಿಸ್ಬೇಕಂತ ಇದ್ದೀವಿ, ಅದಕ್ಕೆ ಅವರು ಸ್ಪಂದನೆ ಕೊಡಬೇಕು. ಯಾವಾಗಲೂ ಕೆಲಸ ತೊಗೊಳ್ಬೇಕು. ಇಲ್ಲ ನಮ್ಗೆ ಇದನ್ನೇ ಬೇಕು ಅದನ್ನೇ ಬೇಕಂತಲ್ಲ. ಈಗ ನಮ್ಮ ಕಮಿಷನರ್ ಹೇಳಿದರು ನಿನ್ನೆ, ಏನು ಹಳ್ಳದ ಒತ್ತುವರಿ ಆಗಿದೆ ಅಲ್ಲ, ಅವ್ರಿಗೆಲ್ಲ G+1 ಮಾಡಿ ಮಾನವೀಯತೆ ದೃಷ್ಟಿಯಿಂದ ಸಮುದಾಯ ಭವನ ತೆಗೆದು G+1 ಮಾಡಿ ಎಲ್ಲರಿಗೂ ಅಲ್ಲಿ ಮನೆಗಳನ್ನು ಕೊಡ್ತೀವಿ ಅಂತಂದರು. ಅದಕ್ಕೆ ಸ್ಥಳೀಯರು ಒಪ್ತಾ ಇಲ್ಲ. ಮತ್ತು ಸ್ಥಳೀಯರೇ ಒಪ್ಪಲಿಲ್ಲ ಅಂದರೆ ನಾವು ಯಾವ ಥರ ಕೆಲಸ ಮಾಡಬೇಕು? ಒಬ್ಬ ಜನಪ್ರತಿನಿಧಿಗೆ ಮತ್ತು ಕಾರ್ಪೊರೇಷನ್ ಆಫೀಸರ್ಸ್ಗೆ ಅವರು ಮರ್ಯಾದೆ ಕೊಡಬೇಕು, ಕೆಲಸ ತೊಗೊಳ್ಬೇಕು. ಏನು ಕೆಲಸ ಬರ್ತವೋ, ಏನು ಅನುದಾನ ಬರ್ತವೋ ಅದನ್ನು ಮೊದಲು ಅವ್ರು ತೊಗೊಳ್ಬೇಕು. ಆಮೇಲೆ ಮಾಡಿಲ್ಲ ಅಂತಂದ್ರೆ ಆರೋಪ ಮಾಡಬೇಕು. ಅವ್ರು ಅದನ್ನು ತೊಗೊಳ್ಳೋದೇ ಇಲ್ಲ. ಬರೀ ನನಗೆ ಆ ಕೆಲಸ ಬೇಡ, ಈ ಕೆಲಸ ಬೇಡ. ಅಲ್ಲಿ 2 ಪಂಗಡಗಳಿದ್ದಾವೆ. ಅವ್ರಿಗೆ ಆ ಕೆಲಸ ಬೇಡ, ನನಗೆ ಈ ಕೆಲಸ ಬೇಡ. ಈ ಕೆಲಸ ನನಗೆ ಬೇಕು, ಆ ಕೆಲಸ ನನಗೆ ಬೇಕು. ಹಂಗಿರುವಾಗ ಯಾವ ಆಫೀಸರು ಹೋಗೋದಿಲ್ಲ. ಅಲ್ಲಿ ಧೈರ್ಯ ಮಾಡಿ ಹೋಗೋದು ನಾನು ಒಬ್ಬಕ್ಕೆ, ನಾನೇ ಮಾತಾಡೋದು. ನನ್ನೊಂದು ಮಾತಾಡ್ತಾರೆ, ತೊಗೊಳ್ತೀನಿ ಅಂತ ಹೇಳ್ತಾರೆ. ಮತ್ತು ನಾನು ಯಾವ್ರಿಗಾರು ಲೇಬರ್ ಕಳಿಸಿದ್ರೆ ಅವ್ರನ್ನ ವಾಪಸ್ ಕಳಿಸಿಬಿಡ್ತಾರೆ. ಹಿಂಗಿರುವಾಗ ಯಾವ ರೀತಿ ನಾವು ಅಲ್ಲಿ ಕೆಲಸ ಮಾಡೋಕ್ಕಾಗ್ತದೆ? ನೀವು ನಮ್ಮ ಆಡಿಗೆ ಬರ್ರಿ, ಯಾವ ರೀತಿಯಿಂದ ಕೆಲಸ ಮಾಡಿದ್ದೀವಿ ಅನ್ನೋದನ್ನು ನೀವು ನೋಡಿರಿ. ರಿಟರ್ನಿಂಗ್ ವಾಲ್ ಮಾಡಿಸಿದ್ದೀವಿ, UGKL ಮಾಡಿಸಿದ್ದೀವಿ, ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ನಾವು CC ರೋಡ್ಗಳನ್ನು ಮಾಡಿಸಿದ್ದೀವಿ. ಆಲ್ಮೋಸ್ಟ್ ನಮ್ಮದು 80% ವರ್ಕ್ ಮುಗಿದೋಗ್ಬಿಟ್ಟಿದೆ.
ಅದು ಈಗ ಏನು ರಿಟರ್ನಿಂಗ್ ವಾಲ್ ಕಡೆನೇ ನಾವು ಭಾಳ ಲಕ್ಷ್ಯ ಕೊಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿ ನಾವು ಕಮಿಷನರ್ ಹತ್ರ ಅದಕ್ಕೆ ನಾನು ಬಂದಿದ್ದೀಗ ಅದನ್ನು ಮಾಡಿಸ್ಕೊಡ್ತೀವಿ. ಅದೊಂದಿದೆ, ಅದನ್ನು ಮಾಡಿಸ್ಕೊಡ್ತೀವಿ. ಮೃತರ ಕುಟುಂಬಕ್ಕೆ ಏನಾದರೂ ಹೋಗಿ ಭೇಟಿ ನೀಡಿ ಏನಾದರೂ ಸಾಂತ್ವನ ಹೇಳಿದ್ರು? ನಿನ್ನೆ ಮೃತರ ಕುಟುಂಬಕ್ಕಲ್ಲ, ನಿನ್ನೆ ಆ ಶವ ಸಂಸ್ಕಾರದಲ್ಲಿ ಅಲ್ಲೇ ನಾನೇ ಇದ್ದೆ. KMCಗೂ ಹೋಗಿದ್ವಿ, ಅವ್ರಿಗೆ ಸಾಂತ್ವನೂ ಹೇಳಿದ್ವಿ. ಮತ್ತು ಮಾನವೀಯತೆ ದೃಷ್ಟಿಯಿಂದ ಈಗ ಕಮಿಷನರ್ ಕಡೆ ನಿನ್ನೆ ಮಾತಾಡಿ ಅವ್ರಿಗೆ ಪರ್ಯಾಯಧನನೂ ಕೊಡಿಸ್ಬೇಕಂತಲೂ ಕೇಳಿದ್ವಿ. ಅದನ್ನು ಕೊಡಿಸ್ತೀವಿ. ಆ ಪ್ರೋಗ್ರೆಸ್ ಎಷ್ಟು ದಿನ? ಈಗ ಗೌರ್ಮೆಂಟ್ದಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಆ ಪ್ರೊಸೆಸಿಂಗ್ ಎಷ್ಟು ದಿವಸ ಆಗಿ ನಮ್ಮ GBದೊಳಗೆ ಅದನ್ನು ತೊಗೊಂಡು ಹೋಗ್ಬೇಕು ನಾವು. ಗಮನ ಸೆಳೆಯುವ ಸೂಚನೆ ಅಲ್ಲಿ ನಿವಾಸಿಗಳ ಈಗ ಅವಸ್ಥೆಗೆ ಅವರೇ ಕಾರಣ ಅಂತೀರೇನ್ರಿ? ಯಾರಿಗೂ ನಾನು ಅವರೇ ಕಾರಣ ಅಂತ ಅಲ್ಲ. ಈಗ ನೋಡ್ರಿ, ಸಾವು ಯಾರನ್ನೂ ಬಿಡುವುದಿಲ್ಲ. ಆ ಮನುಷ್ಯ ಏನೋ ಒಂದು ಹೋಗಿದಾರ, ಆಗಿದೆ, ಕಚ್ಚಿದೆ, ಅದು ನಮ್ಗೆ ವಿಷಾದಕರವಾದ ಘಟನೆ, ದುಃಖ ಆಗ್ತದೆ ಮನಸ್ಸಿಗೆ. ಆದರೂ ಕೂಡ ಹಂಗೆ ಆಗಬಾರ್ದಾಗಿತ್ತು. ಬಟ್ ಮುಂದೆ ಆ ಥರ ಆಗಬಾರ್ದು ಅಂತೇಳಿ ಕ್ರಮವಶಕ ಅದೇನು ಬೇಕೋ ಮುಂಜಾಗ್ರತೆನ ನಾವು ಮಾಡ್ತೀವಿ. ಹಾಗಾದರೆ ಅಲ್ಲಿ ಸಮುದಾಯ ಭವನ ಇರತಕ್ಕಂಥದ್ದಲ್ಲಿ ಬಳಕೆಯಲ್ಲಿದೆಯಾ ಅಥವಾ ಅದನ್ನು ಮುಚ್ಚಿದೆ? ಸಮುದಾಯ ಭವನ ಬಳಕೆಯಲ್ಲಿಲ್ಲ, ಈಗ ಅದನ್ನು ಮುಚ್ಚಿದ್ದಾರೆ. ಈಗ ರೀಸೆಂಟಾಗಿ ಅದನ್ನು ಅಂಗನವಾಡಿ ಅಂತೇಳಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದನ್ನೇ ನಾವು G+1 ಮಾಡಿ ಏನು 30 ಮನೆಗಳು 4 ಒತ್ತುವರೆ ಆಗಿದೆ ಅಲ್ಲ, ಅವ್ರಿಗೆಲ್ಲ ಶಿಫ್ಟ್ ಮಾಡಬೇಕಂತ ಇದೆ. ಮುಂದೆ ಅವ್ರ ಜೊತೆ ಮಾತಾಡಿ ಒಂದು ನಿರ್ಧಾರ ತಗೊಳ್ತೀವಿ. ಇನ್ನು ಹಾವು ಕಚ್ಚಿ ಸಾವನ್ನಪ್ಪಿದ ಪ್ರದೇಶಕ್ಕೆ ಪಾಲಿಕೆ ಆಯುಕ್ತರು ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಲ್ಲಿನ ಸ್ವಚ್ಛತೆ ಹಾಗೂ ಪರಿಹಾರದ ಕುರಿತು ನಿರ್ಲಕ್ಷ್ಯತೆ ಏನೂ ಇಲ್ಲ, ಪಾಲಿಕೆ ನಿರ್ಲಕ್ಷ್ಯತೆ ಏನಿಲ್ಲ. ನಮ್ಮ ಸದಸ್ಯರು ಅಲ್ಲಿ ಸಾಕಷ್ಟು ಅನುದಾನ ಕೊಟ್ಟರ. ಅಲ್ಲಿ CC ರೋಡ್, ಪೇವರ್ಸ್ ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಅವರು ಅಭಿವೃದ್ಧಿ ಕಾಮಗಾರಿಗಳನ್ನ ಅಲ್ಲಿ ಮಾಡಿದ್ದಾರೆ. ನಮ್ಮ ಪಾಲಿಕೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ವಿಸಿಟ್ ಮಾಡ್ಯಾರ. ಅಲ್ಲಿ ಕೆಲವೊಂದು ಮನೆಗಳು ಅವರು ಪ್ರೈವೇಟ್ ಆಸ್ತಿಗಳು ಅವರು ಕ್ಲೀನಾಗಿ ಇಟ್ಕೊಂಡಿಲ್ಲ. ಅವು ಎಲ್ಲ ಸ್ವಲ್ಪ ಹಾಳು ಬಿದ್ದು ಕೆಲವೊಂದಿಷ್ಟು ಮಟೀರಿಯಲ್ಸ್ ಎಲ್ಲ ಇಟ್ಟಾರೆ. ಸೊ ಅದನ್ನು ನಾವು ನಿನ್ನೆ JCBನ ಕಳಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಈ ಸ್ನೇಕ್ ಕ್ಯಾಚರ್ಸ್ನೆಲ್ಲ ಕಳಿಸಿದ್ವಿ. ಭಾಳಷ್ಟು ಹಾವುಗಳು ಸಿಕ್ಕಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವು ಅಲ್ಲಿ ಏನು ಮಾಡೋಕ್ಕಾಗಿಲ್ಲ. ಬಟ್ ನಿನ್ನೆ ಆ ಪ್ರಕರಣ ಆದಮೇಲೆ ನಾವು ಪಾಲಿಕೆ ಸದಸ್ಯರು ಎಲ್ಲ ಹೋಗಿ ಪಾಲಿಕೆ ಎಲ್ಲ ಸಿಬ್ಬಂದಿಗಳು ಇದ್ದರು ನಿನ್ನೆ. ಸೊ ಅಲ್ಲಿ ಕೆಲವೊಂದಿಷ್ಟು ಲೇಬರ್ಸ್ ಹಾಕಿ ನಾಲಾ ಕ್ಲೀನಿಂಗ್ ಮಾಡಿ ಮತ್ತು ಅಲ್ಲಿ ಏನು ಹಾವಿದ್ದು ಅಲ್ಲೆಲ್ಲ ಸ್ನೇಕ್ ಕ್ಯಾಚರ್ಸ್ನ ಕಳಿಸಿ ಅದನ್ನೆಲ್ಲ ನಾವು ಕ್ರಮ ವಹಿಸಿದ್ವಿ. ಈಗ ಆಲ್ರೆಡಿ ಅಲ್ಲಿ ಹಳ್ಳನೇ ಒತ್ತುವರಿ ಆಗಿರ್ತಕ್ಕಂಥ ಒಂದು ಆರೋಪ ಮೇಲ್ನೋಟ ಕಂಡು ಬರ್ತದೆ. ಅದರಿಂದ ಏನಾದರೂ ಪಾಲಿಕೆನ ಕ್ರಮ ತಗೋಬೇಕು? ಇಲ್ಲ, ಅದನ್ನು ನಾವು ಸರ್ವೆ ಮಾಡಿಸ್ತಾ ಇದ್ವಿ. ಹಳ್ಳ ಪಕ್ಕದಲ್ಲಿ ಯಾರು ಡೇಂಜರ್ ಲೆವೆಲ್ ಮನೆಗಳಿದೆ ಅದನ್ನು ನಾವು ಸರ್ವೆ ಮಾಡಿಸ್ತಾ ಇದ್ವಿ. ಸರ್ವೆ ಮಾಡೋದು ಮತ್ತು ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡೋದು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಪಾಲಿಕೆ ಮಾಡಬೇಕಾಗ್ತದೆ. ಅದಕ್ಕೆ ಅದನ್ನು ಸರ್ವೆ ಮಾಡಿಸ್ತಾ ಇದ್ವಿ. ಅವ್ನು ಯಾವ ಥರ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋದನ್ನು ನಾವು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿಟ್ಟು ಅದನ್ನು. ಹೀಗೆ ಸ್ಥಳೀಯ ನಿವಾಸಿಗಳು ಹಾಗೂ ಪಾಲಿಕೆ ಸದಸ್ಯರ ನಡುವಿನ ಹೊಂದಾಣಿಕೆ ಸರಿ ಇರದ ಕಾರಣ ಒಂದೆಡೆಯಾದರೆ ಅವಳಿ ನಗರದಲ್ಲಿ ಮಳೆಯ ಅವಾಂತರಕ್ಕೆ ಇನ್ನಿಲ್ಲದ ಸಮಸ್ಯೆಗಳು ಎದುರಾಗುತ್ತಿವೆ. ಆದರೆ ಹಾವುಗಳ ಹಾವಳಿಯಿಂದ ಹುಬ್ಬಳ್ಳಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿವಾಸಿಗಳಂತೂ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಅವಶ್ಯವಾಗಿದೆ. ಇಲ್ಲವಾದರೆ ಜನ ಬೀದಿಗಿಳಿಯುವ ಪ್ರಸಂಗ ದೂರವೇನಿಲ್ಲ ಬಿಡಿ. MR ದಖನಿ, ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ. ಯಂತ್ರ ಬರ ಅಂತಿದ್ರು ಅಲ್ಲಿ ನಾಳಾ ಕಡೆಗೆ ರಿಸರ್ಚ್ಗೆ ಅಂತ ನಿಂದಿರ್ಸ್ಯಾರ ಅವ್ರದ್ದು ರಿಸರ್ಚ್ ಮಾಡೋ ಮುಂದೆ ಫೋನ್ ಬಿದ್ದೈತ್ರಿ. ಆ ಫೋನ್ ತೊಗೊಳಕಂತ ಹೋಗ್ಯಾರ, ಕೈಗೆ ಕಡ್ದೈತೆ ಸರ್. ಅದು ಕಡದ ಮತ್ತು ಒಂದು 2 ದಿನ ಅಡ್ಮಿಂಟ್ ಇದ್ದ, ಚಿಕಿತ್ಸೆ ಇದನ್ನ ಆಗ್ಲಾರ್ದ ತೀರ್ಕೊಂಡ್ರು ಸರ್. ಅವ್ರು ಏನು ಕೆಲಸ ಮಾಡ್ತಿದ್ರು? ಅವರು ಪಾನ್-ಶಾಪ್ ಅಂಗಡಿ ಇತ್ತು ರೀ, ಪಾನ್-ಶಾಪ್ ನಡ್ಸ್ಕೊಂಡು ಹೋಗ್ತಿದ್ರು ಸರ್. ಎಷ್ಟು ಒಬ್ಬ ಗಂಡು ಮಗ ಅದಾನ ರೀ. ಏನಾಗಬೇಕಂತ ಬಯಸ್ತೀರಿ? ನಾವು ಈಗ ಕಾರ್ಪೊರೇಷನ್ ಅವ್ರಿಗೆ ಒತ್ತಡ ಮಾಡೀವಿ ಸರ್, ಒಂದು ಏನರ ಪರಿಹಾರ ಇರಲಿ ಅಂತಂದು. ಮತ್ತು MLA ಅವ್ರಿಗೆ ಹಚ್ಚಿದ್ದೀವಿ ರೀ, ತೆಂಗಿನಕಾಯಿ ಅವರು ಬರ್ತೀನಿ ಅಂತ ಅಂದಾರ. ಏನೋ ಬೆಂಗಳೂರು ಒಳಗದೀನಿ ಅಂತ ಅಂದ್ರು ಸರ್. ಕಾಲು ಇಲ್ರಿ, ಅವ ಹ್ಯಾಂಡಿಕ್ಯಾಪ್ ಅದಾನ. ಏನಾರ ಅವ್ನ ಮಗಗೆ ಒಂದು ಸ್ವಲ್ಪ ಏನಾರ ಪರಿಹಾರ ಆದ್ರೆ ಚಲೋ ಇರ್ತದೆ ಸರ್. ಇಲ್ಲಿ ಸ್ವಚ್ಛತೆ ಬಗ್ಗೆ ನಿಮ್ಮ ಕಾರ್ಪೊರೇಟ್ರಿಗೆ ಹೇಳಿವಿ ರೀ. ಕಾರ್ಪೊರೇಟ್ರ್ ಬರ್ತಾರ ಹೋಗ್ತಾರೆ ರೀ. ಈಗ ನಿನ್ನೆ ಬಂದಿದ್ದರು ಸರ್. ಈಗ ಈ ಕಾರ್ಪೊರೇಷನ್ ಅವ್ರು ಬರ್ತಾರೆ ಇಲ್ಲ ಅಂತಿಲ್ಲ ರೀ, ಅಲ್ಲೇ ಆ ಸೈಡ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಇದು ಇಷ್ಟೆಲ್ಲ ಭಾಳ ಗಲೀಜು ಸರ. ಭಾಳ ಮಂದಿ ಮನೆಯೊಳಗೆಲ್ಲ ಹಾವು ಬಂದವ್ರಿ. ಇಲ್ಲಿ ಈಗ ಹಳ್ಳದ ಮ್ಯಾಗ ಇದ್ದಿದ್ವಿ ಎಲ್ಲ ದೊಡ್ಡ ಹಾವು ಬಂದವ್ರಿ. ಈಗಾದ್ರೂ ಇಲ್ಲಿ ಹಾವು ನೋಡ್ತೀವ್ರಿ ನಾವು. ಹಿಂಗಾಗಿ ಸಣ್ಣ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ರೀ. ಏನು ಆಗಬಾರ್ದು ಅಂತಂದು ಒಂದು ಸ್ವಲ್ಪ ನಾಳೆ ಕ್ಲೀನ್ ಆದ್ರೆ ಚಲೋ ಇರ್ತೈತೆ ಸರ್, ಒಂದು ಸ್ವಲ್ಪ ಉಣಿಗಂತ.